ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, ಇಲ್ಲಿ ನಾನು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಪ್ರಜಾವಾಣಿ ಇಸ್ ದ ನ್ಯೂಸ್ ಪೇಪರ್, ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ. ಓಕೆ, ಭಾರತಕ್ಕೆ ಹಾರ್ಮೋಸ್ ಮುಕ್ತ ಅಂತ ಹೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಹಾರ್ಮೋಸು. ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರಲ್ಲ ಹೋಗಿ 360 ಆ್ಯಂಗಲ್ನಿಂದ ಇದನ್ನು ಸ್ಟಡಿ ಮಾಡಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಿಡ್ಲ್ ಈಸ್ಟದ್ದು ಮ್ಯಾಪಿಂಗ್ ನೋಡ್ಕೊಳ್ಳಿ. ಇರಾನು, ಇಸ್ರೇಲು, ಈ ಕುರಿತು ನೇಬರಿಂಗ್ ಕಂಟ್ರೀಸು ಇವೆಲ್ಲ ಏನಂತಂದರೆ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಪರ್ಷಿಯನ್ ಗಲ್ಫು. ಸೊ ಇದೆಲ್ಲ ಏನು ಬೇಡ. ಒಳ ಮೀಸಲಾತಿ ಒನ್ಸ್ ಅಗೇನ್ ಯಾರಾದ್ರೂ ಮೊನ್ನೆನೂ ಹೇಳಿದ್ದೆ, PSI ಎಕ್ಸಾಮ್ಗೆ ಯಾರಾದರೂ ಪ್ರಿಪೇರ್ ಮಾಡ್ತಿದ್ರೆ ಈ ಒಳ ಮೀಸಲಾತಿ ಮತ್ತು ರಿಸರ್ವೇಷನ್ ಬಗ್ಗೆ ಒಂದೇ ಎಸ್ಸಿ ಟಾಪಿಕನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ರು, ಗೊತ್ತಿರಲಿ. ಇದೆಲ್ಲ ಏನು ಬೇಡ. ಸೊ ನಾನು ಹೇಳೋದನ್ನು ಮರೆತೆ. ಇವತ್ತೊಂದು ಕ್ಲಾಸ್ನಲ್ಲಿ ಏನಂದರೆ 27 ಮತ್ತು 28 ಎರಡು ಏನಂದರೆ ಡೇದು ಮಾಡ್ತಾಯಿದ್ದೀನಿ. ಇವತ್ತು 27ನೇ ತಾರೀಕಿಂದ ತಗೊಂಡಿದ್ದೀನಿ. ಸೊ ಏಪ್ರಿಲಿಂದ ಜನಗಣತಿ ಆರಂಭ ಆಗುತ್ತೆ ಅಂತೇಳಿ ನಮ್ಮ ಬಿಜಾಪುರ DC ಹೇಳ್ತಾ ಇದ್ದಾರೆ. ಇವರು ಯಾರಾದರೂ ಏನಾದರೂ ಹೇಳಿ ಇದೆಲ್ಲ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ. ಬಟ್ ಇಲ್ಲಿ ಸೆನ್ಸಸ್ ಏನಂತಂದರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 2011ರಲ್ಲಿ ಆಗಿತ್ತು, 10 ವರ್ಷಕ್ಕೊಮ್ಮೆ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಆಗಿದ್ದಿಲ್ಲ. ಈಗ 2027ಕ್ಕೆ ಮೊದಲ ಹಂತದ ಒಂದು ಕಾರ್ಯ ನಡೀತಾ ಇದೆ. ಸೊ ನೀವು ಹೋಗಿಬಿಟ್ಟು ಜನಗಣತಿಯನ್ನು ನೀಟಾಗಿ ಓದ್ಕೊಳ್ಳಿ. ಎಸ್ಪೆಷಲಿ 2011 ಸೆನ್ಸಸ್ಸನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಲಿಟ್ರಸಿ ರೇಟು, ಸೆಕ್ಸ್ ರೇಷಿಯೋ, ಯಾವುದು ಏನಪ್ಪ ಅಂದರೆ ಡೆನ್ಸಿಟಿ ಜಾಸ್ತಿ ಇದೆ, ಇವೆಲ್ಲ ಅಂತ ಎವ್ರಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಯಾರಿಸನ್ ಮಾಡಿ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವಾಗೆಲ್ಲ ಒನ್ ಬೇಸ್ಡ್ ಕ್ವಶನ್ಸು ಆಲ್ಮೋಸ್ಟ್ ಡಿಸಪಿಯರ್ ಆಗ್ತಾ ಇದೆ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಜಾಸ್ತಿ ಬರ್ತಾ ಇದೆ. ಸೊ ಇದು ಸೆನ್ಸಸ್ ಯಾವ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದೆಲ್ಲ ಏನು ಬೇಡ. ಲೋಕಲ್ ನ್ಯೂಸು ಅವು ಇವು ಸನ್ಮಾನ ಅದು ಇದು ಲೋಕಲ್ ಅವಾರ್ಡ್ಸು ಇವೆಲ್ಲ ಏನಂದರೆ ಎಕ್ಸಾಮಿಗೆ ಬರಲ್ಲ. ಓಕೆ, ಸೊ JJM ನೋಡಿ ಮತ್ತೆ ಬಂತು. JJM ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಇವಾಗ ಸಾಕಷ್ಟು ಸ್ಕೀಮ್ ಬರ್ತಾರೆ. ಅದರೊಳಗೆ ಯಾವುದು ಸ್ಕೀಮ್ ಓದಬೇಕು, ಯಾವುದು ಓದಬಾರ್ದು ಅಂತ ಹೇಳಿ ಕೆಲವಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ JJM ಇಂಪಾರ್ಟೆಂಟ್. ಇದು ಐ ಥಿಂಕ್ 5-6 ಸತ ಬಂತು. 2019ರಲ್ಲಿ ಏನಂದರೆ ಜಾರಿಗೆ ಬಂದಿತ್ತು. 2028ರಲ್ಲಿ ಮತ್ತು ಇದನ್ನು ವಿಸ್ತರಣೆ ಮಾಡಿದ್ದಾರೆ. ಆಲ್ರೆಡಿ ಏನಂತಂದರೆ ಕೆಲವಷ್ಟು ಜನ ಸ್ಟೂಡೆಂಟ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ JJM ಮೇಲೆ. ಮತ್ತು ಇದೇನು ಇದರದ್ದು ಒಂದು JJM ಸ್ಕೀಮ್ ಅಡಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 LPCD ವಾಟರನ್ನು ನೀಡಲಾಗುತ್ತದೆ ಅಂತೇಳಿ ಗೊತ್ತಿರಲಿ. ಮತ್ತು ಏನು ಫಸ್ಟ್ 100% JJM ಏನು ಅಚೀವ್ ಮಾಡಿದ ರಾಜ್ಯ ಯಾವುದಂತಂದ್ರೆ ಗೋವಾ. ಹೋಗಿ ನೀಟಾಗಿ ಏನಪ್ಪ ಅಂತಂದರೆ ಇದನ್ನು JJM ಸ್ಕೀಮ್ ಬಗ್ಗೆ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಏನು ಬೇಡ. ಇವ ನಮ್ಮವ್ವ ಅಂಗೀಕಾರ ಒನ್ಸ್ ಅಗೇನ್ ಗೊತ್ತಿದೆ, ಬೇಡ. ಇದೆಲ್ಲ ಏನು ಬೇಡ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರೈತ ಮಹಿಳೆಯ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಯಾಕಂದರೆ ವಿಶ್ವಸಂಸ್ಥೆಯು ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿತ್ತಲ್ಲ ಅದು 2026ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ಕೃಷಿಕರ ವರ್ಷ ಎಂದು ಘೋಷಿಸಿದೆ. ಹೀಗಾಗಿ ಏನಂದರೆ ಇದು ಒಂದು ಆರ್ಟಿಕಲ್ ಬಂದಿದೆ. ಇದು ಒಂದು ಏನಂದರೆ ನಿಮ್ಗೆ ಗೊತ್ತಿರಲಿ, 2026ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ಕೃಷಿಕರ ವರ್ಷ ಅಂತೇಳಿ ಘೋಷಣೆ ಮಾಡಿದೆ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಗೊತ್ತಿರಲಿ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಮತ್ತು ಅದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಏನಂದರೆ ವಿಶ್ವಸಂಸ್ಥೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದೆಲ್ಲ ಏನು ಬೇಡ. ಸೊ ನೋಡಿ, ಇನ್ನು IPL ಬಂತು. ಯಾರು ಸೀರಿಯಸ್ ಇದೆಲ್ಲ ದಯವಿಟ್ಟು ನೀವು IPL ನೋಡಿದ್ನಿ, ಟೆಸ್ಟ್ ನೋಡಿದ್ನಿ, ಇದೆಲ್ಲ ಮಾಡ್ಕೋತ್ಕೊತಾರೆ. ನಿಮ್ಮದು ಏನು ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಕರಿಯರ್ ಎಫೆಕ್ಟ್ ಆಗುತ್ತೆ. ಇವರೇನು ಕ್ರೋರ್ಗಟ್ಟಲೆ ಏನಪ್ಪ ಅಂತಂದ್ರೆ ತೊಗೊಂಡು ತಮ್ಮ ಲೈಫನ್ನು ಸೆಟಲ್ ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮದು ಲೈಫ್ ಬಗ್ಗೆ ನೀವು ವಿಚಾರ ಮಾಡಬೇಕಾಗುತ್ತೆ. ವಿಚಾರ ಮಾಡಿ ಒಂದು ಸ್ವಲ್ಪ. ಸೊ
ಇದೆಲ್ಲ ಏನು ಬೇಡ. ಇಲ್ಲೊಂದು ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಮೊದಲ ಖೇಲೋ ಇಂಡಿಯಾ ಆದಿವಾಸಿಗಳ ಕ್ರೀಡಾ ಈಜು ಸ್ಪರ್ಧೆಯಲ್ಲಿ ಅಂತಂದರೆ ಇದು ಎಲ್ಲಿ ರಾಯಪುರದಲ್ಲಿ ನಡೀತಾ ಇದೆ. ಅಲ್ಲಿ ಏನಂದರೆ ಇವರು 3ನೇ ಪದಕ ಗೆದ್ದುಕೊಂಡಿದ್ದಾರೆ. ಯಾರೋ ಮಣಿಕಂಠ ಎಲ್ಲನವ್ರು ಚಿನ್ನದ ಏನೋ ಗೋಲ್ಡ್ ಮೆಡಲ್ ಎಲ್ಲ ಪಡ್ಕೊಂಡಿದ್ದಾರೆ. ಸೊ ಇದು ಮೊದಲ ಖೇಲೋ ಇಂಡಿಯಾ ಆದಿವಾಸಿಗಳ ಕ್ರೀಡೆ ಅಂತೇಳಿ ಗೊತ್ತಿರಲಿ. ಇದು ಎಲ್ಲಿ ರಾಯಪುರಲ್ಲಿ ನಡೀತಾ ಇದೆ. ಓಕೆ, ಸೊ ಇವತ್ತು 27ನೇ ತಾರೀಕಿಂದ ಇದು ಮುಗಿದಿದೆ. ಈಗ ಇದೆಲ್ಲ ಇನ್ನೊಂದು ಒನ್ಸ್ ಅಗೇನ್ ಇದು 28 ಇದು. ಓಕೆ, ಇಲ್ಲಿ ಇದೆ ಏನು ಗಿರಿಜಾಗೆ ವರನಟ ರಾಜ್ಕುಮಾರ್ ಪ್ರಶಸ್ತಿ. ಹೌದು, ರಾಜ್ಕುಮಾರ್ ಪ್ರಶಸ್ತಿ ಇಂಪಾರ್ಟೆಂಟಾ ಮೇಡಮ್ ಅಂತಂದರೆ ಹೌದು, ಯಾಕಂತಂದರೆ ಇದು ಒಂದು ಸತಿ KS ಎಕ್ಸಾಮಲ್ಲಿ ಕೇಳಿದ ಸಲುವಾಗಿ ಇದನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಇವರು ನಮ್ಮದು ಗಿರಿಜಾ ಲೋಕೇಶ್ ಅವರಿಗೆ ಇದು ಪ್ರಶಸ್ತಿ ಕೊಟ್ಟಿದ್ದಾರೆ, ಗೊತ್ತಿರಲಿ. ಸೊ ಇದೆಲ್ಲ ಏನು ಬೇಡ. ಇಲ್ಲಿ ನೋಡಿ, ಹೊಸ ಪ್ರಭೇದದ ಕಾಳಿ ನಿಶಾಚರಿ ಕಪ್ಪೆ ಪ್ರತಿ ಈ ರೀತಿ ಏನಾದರೂ ಹೊಸ ಸ್ಪೀಸೀಸ್ ಕಂಡು ಬಂದರೆ ಅವು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ರೀತಿ ಆಲ್ರೆಡಿ ಕ್ವಶನ್ಸ್ ಆಗಿದೆ. ಸೊ ಇಲ್ಲಿ ನಮ್ಮ ಕಾಳಿ ನದಿಯಲ್ಲಿ ಒಂದು ಹೊಸ ಪ್ರಭೇದದ ನಿಶಾಚರಿ ಕಪ್ಪೆ ಏನೋ ಕಂಡು ಬಂದಿದೆ. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ ಕಾಳಿ ನೈಟ್ ಫ್ರಾಗ್ ಅಂಥೇಳಿ ಹೆಸರಿಟ್ಟಿದ್ದಾರೆ. ಓಕೆ, ಇದೊಂದು ನಿಶಾಚರಿ ಕಪ್ಪೆ ಅಂತ ಗೊತ್ತಿರಲಿ. ಮತ್ತು ಇನ್ನೊಂದು ಕುಂಬಾರ ಕಪ್ಪೆ ಅಂತೇಳಿ ಕಂಡು ಬರುತ್ತೆ, ಅದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತೈತಿ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೀಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಕುಂಬಾರ ಕಪ್ಪೆ ಅನ್ನೋದು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಒಂದು ವಿಶಿಷ್ಟ ನಿಶಾಚರಿ ಕಪ್ಪೆ ಪ್ರಭೇದ ಇದೆ. ಸೊ ಇದು ಏನಂದರೆ ಇವು ತಮ್ಮ ಮೊಟ್ಟೆಗಳ ಮೇಲೆ ಮಣ್ಣಿನ ಲೇಪನ ಹಾಕಿ ಕುಂಬಾರನಂತೆ ಗೂಡು ನಿರ್ಮಿಸುವುದರಿಂದ ಕುಂಬಾರ ಕಪ್ಪೆ ಅಂತೇಳಿ ಹೆಸರಿಡಲಾಗುತ್ತದೆ. ಮತ್ತು ಇವು ಮೊಟ್ಟೆಗಳಿಗೆ ಪೋಷಕರ ಆರೈಕೆ ನೀಡುವುದರಿಂದ ಇವಾಗ ಅಪರೂಪದ ಕಪ್ಪೆಗಳಾಗಿದ್ದಾವ. ಸೊ ಇವು ಏನಂತಂದರೆ ಒಂದು ಸ್ವಲ್ಪ ಈಗೇನು ಹೊಸದಾಗಿ ಕಂಡುಹಿಡಿದಿದ್ದಾರಲ್ಲ ಈಗ ಕಾಳಿ ನೈಟ್ ಫ್ರಾಗ್ ಅಂತ ಹೇಳಿ. ಸೊ ಇವು ಏನಂತಂದರೆ ಸ್ವಲ್ಪ ಮಟ್ಟಿಗೆ ಕುಂಬಾರ ಕಪ್ಪೆಯನ್ನು ಹೋಲ್ತಾವ. ಆದರೆ ಅದರದ್ದು ವಾಯ್ಸ್ ಏನಂತಂದರೆ ಧ್ವನಿ ಡಿಫ್ರೆಂಟ್ ಇದೆ. ಓಕೆ, ಇನ್ನು ಕಪ್ಪೆಯ ದೇಹ ರಚನೆಯನ್ನೇ ಹೊಂದಿದ್ರೂ ಕೂಡ ಧ್ವನಿ ಮಾತ್ರ ಭಿನ್ನವಾಗಿದೆ ಅಂಥೇಳಿ ಒಂದು ಡಿಫ್ರೆನ್ಸ್ ಇದೆ. ಸೊ ಗೊತ್ತಿರಲಿ, ಈ ರೀತಿ ಏನಾದರೂ ಹೊಸ ಸ್ಪೀಸೀಸ್ ಕಂಡು ಬಂದರೆ ಎಲ್ಲಿ ಕಂಡು ಬಂದಿರ್ತಾವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದ್ರದ್ದೊಂದು ಏನಾದ್ರೂ ಒಂದು ಮೇನ್ ಡಿಫ್ರೆನ್ಸ್ ಹೈಲೈಟ್ ಇದ್ದರೆ ಅದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಆದಿವಾಸಿ ಬುಡಕಟ್ಟುಗಳಿಗೆ ಒಳ ಮೀಸಲಾತಿ ಅಂತ ಒಂದು ಆರ್ಟಿಕಲ್ ಇದೆ. ಇದು ಏನಾದರೂ ಇರಲಿ, ಬಟ್ ನಮಗೆ ಇಲ್ಲಿ ಬುಡಕಟ್ಟು ಟ್ರೈಬಲ್ ಪೀಪಲ್ ಎಸ್ಪೆಷಲಿ ಅದರೊಳಗೆ ನಮ್ಮದು PVTs ಇದು ಪರ್ಟಿಕ್ಯುಲರ್ಲಿ ವನ್ರೇಬಲ್ ಟ್ರೈಬಲ್ ಗ್ರೂಪ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಯಾವಾಗ ಬಂದಿತ್ತಿದ್ದು. ಸೊ PVTs ಅಷ್ಟು 75 ಇದ್ದಾವೆ. ದೇವರ್ ಕಮಿಟಿ ರಚನೆ ಮಾಡಲಾಗಿತ್ತು. ಸೊ ಇದನ್ನು ಹೋಗಿಬಿಟ್ಟು ನೀಟಾಗಿ ಓದ್ಕೊಳ್ಳಿ. ಈ PVTsನ್ನು ಏನೋ ಗುರುತಿಸ್ಬೇಕಂತಂದರೆ ಕೆಲವಷ್ಟು ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸ್ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಮ್ಮ PVTs. ಈ ಹಕ್ಕಿ ಪಿಕ್ಕಿ ಇದು ಮಾಡಿದಾರಲ್ಲ, ಇದು ಎಲ್ಲಿ ಕಂಡು ಬರ್ತಾರೆ ಇವರು ಅಂತ ಹೇಳಿ ಮೆನ್ಷನ್ ಮಾಡಿ ಒಂದು ಸ್ವಲ್ಪ. ಸೊ ನೆಕ್ಸ್ಟು ಅದೇ ಹಿಂದಿ ಭಾಷೆದ್ದು ಇನ್ನು ಅದು ಮಾರ್ಕ್ಸ್ ಕೌಂಟ್ ಆಗಂಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ವರ್ಷಲಿಂತ್ರನೇ ಅಪ್ಲೈ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೇನು ಅಷ್ಟು ಇದಿಲ್ಲ. ಸೊ ತೈಲ ಸುಂಕದಲ್ಲಿ 10% ಕಡಿತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸೈಸ್ ಡ್ಯೂಟಿ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ ಎಕ್ಸ್ಟ್ರಾ ಡ್ಯೂಟಿ? ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಎಕ್ಸ್ಟ್ರಾ ಡ್ಯೂಟಿ ಯಾವ ಒಂದು ಪ್ರಾಡಕ್ಟ್ ಮೇಲೆ ಹಾಕ್ತಾರೆ ಮತ್ತು ಅದು ಎದಕ್ಕೆ ಸಂಬಂಧಿಸಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹೋಗಿ ನೀಟಾಗಿ ಒಂದು ಸ್ವಲ್ಪ ಟ್ಯಾಕ್ಸಸ್ ಬಗ್ಗೆ ಓದ್ಕೊಳ್ಳಿ. ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಯಾವ್ಯಾವ ಬರ್ತವೆ, ಈಗ ಎಸ್ಪೆಷಲಿ ಎಕ್ಸ್ಟ್ರಾ ಡ್ಯೂಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಓದ್ಕೊಳ್ಳಿ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ, ರೂಪಾಯಿ ಬೆಲೆ ಏನೋ ಕುಸಿತ ಆಗಿದೆ ಮತ್ತು ಇದು 94.85 ರುಪೀಸಿಗೆ ಬಂದಿದೆ. ಇದು ಇದುವರೆಗಿನ ಸಾರ್ವಕಾಲಿಕ ಕನಿಷ್ಠ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದು ನೆಕ್ಸ್ಟ್ ಏನಾದ್ರೂ ಏನಂದರೆ ಇದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಆ ಪಾಯಿಂಟ್ಸ್ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ಪಾಯಿಂಟ್ಸ್ ನೆನಪಿರಬೇಕಾಗುತ್ತೆ 94.85 ರೂಪಾಯಿ ಅಂಥೇಳಿ. ಇದು ಕೇಳುವಂಥ ಚಾನ್ಸಸ್ ಇರುತ್ತೆ ಇದು. ಓಕೆ, ಇದೆಲ್ಲ ಏನು ಬೇಡ. ಸೊ ಹಾರ್ಮೋಸ್ ಡೈಲಿ ನ್ಯೂಸ್ ಪೇಪರಲ್ಲಿ ಬರುತ್ತೆ ಇದು. ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ, ಡೈರೆಕ್ಟಾಗಿ ಕೇಳಿದರೆ ಆಯಿತು. ಇಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, ಅದನ್ನು 360 ಆ್ಯಂಗಲ್ನಿಂದ ಓದ್ಕೊಳ್ಳಿ ನೀವು, ಹೆಲ್ಪ್ ಆಗುತ್ತೆ. ಅದು ಬರಲೇಬೇಕು, ಅದು ಕ್ವಶನ್ ಪೇಪರ್. ಸೊ ಏನು ಹೊಸ ಕ್ವಶನ್ ಪೇಪರ್ ಬರ್ತಾವಲ್ಲ, ಸೊ ಹೋಗಿ ಒಂದು ಸ್ವಲ್ಪ ಮ್ಯಾಪ್ ವರ್ಕ್ ಮಾಡಿ ಅದನ್ನು. ಇದೆಲ್ಲ ಏನು ಬೇಡ. ಸೊ ಲೋಕಲ್ ನ್ಯೂಸ್, ಬಸವ ಜಯಂತಿ, ಮಾಚೆ ದೇವರ ರಥೋತ್ಸವ, ಅದು ರಾಮನವಮಿ, ಇದೆಲ್ಲ ಏನು ಬೇಡ. ಸೊ ಬೇಕಾಗಿಲ್ಲ.
ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಸೋಲೋ ಟ್ರಿಪ್ ಸೋಲೋ ಮಾತೇ ಇಲ್ಲ ಅಂಥೇಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ಏನಂತಂದ್ರೆ ಇದು ಲೇಡೀಸರೇ ಇರ್ಬೋದು ಅಥವಾ ಹುಡುಗರೇ ಇರ್ಬೋದು ಸೋಲೋ ಟ್ರಿಪ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಇಲ್ಲಿ ಏನು ಹುಡುಗಿಯರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ನಮ್ಮದು ಹಿಮಾಚಲ್ ಪ್ರದೇಶ ಏನೈತಲ್ಲ, ಶೀ ಟ್ರಾವೆಲ್ ಎಂಬ ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸುತ್ತಿದೆ. ಗೊತ್ತಿರಲಿ, ಅಂದರೆ ಇದು ಒಂದು ವಿಶೇಷ. ಇದು ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಯಾರಾದರೂ ಏನೋ ಹುಡುಗಿಯರನ್ನ ಸೋಲೋ ಟ್ರಿಪ್ ಮಾಡ್ತೇವೆ ಅಂತಂದರೆ ಅವರಿಗೆ ಏನೋ ಅವಕಾಶ ಕಲ್ಪಿಸಲಿಕ್ಕೆ ಮತ್ತು ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿನೇ ಏನಂತಂದರೆ ಇತ್ತೀಚೆಗೆ ಹಿಮಾಚಲ ಪ್ರದೇಶ ಶೀ ಟ್ರಾವೆಲ್ ಎಂಬ ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸುತ್ತಿದೆ. ಗೊತ್ತಿರಲಿ. ಮತ್ತು ಇಲ್ಲಿ ಶೀ ಶೀಲ್ಡ್ ಅಂತ ಹೇಳಿ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬೇಕಾದ ಸಂಖ್ಯೆಗಳು, ಅಧಿಕೃತ ಗೈಡ್ಗಳ ಮಾಹಿತಿ ಎಲ್ಲವೂ ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೇನೆಂದರೆ ಅವ್ರಿಗೆ ಇಳ್ಕೊಳ್ಳೋಕ್ಕೆ ಒಂದು ಸೇಫ್ ಸ್ಥಳಗಳು ಬೇಕಲ್ಲ. ಸೊ ಹೀಗಾಗಿ ಶೀ ಸ್ಪೇಸ್ ಎಂಬ ಪ್ರಮಾಣ ಪತ್ರ ನೀಡಲಾಗ್ತಿದೆ. ಯಾವುದು? ವಸತಿ ಗೃಹಗಳಿಗೆ. ಅಂದರೆ ಮಹಿಳೆಯರಿಗೆ ಸುರಕ್ಷಿತ ಎನಿಸುವ ವಸತಿ ಗೃಹಗಳಿಗೆ ಶೀ ಸ್ಪೇಸ್ ಎಂಬ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಗೊತ್ತಿರಲಿ. ಇತ್ತೀಚೆಗೆ ಏನಂತಂದರೆ ಶೀ ಟ್ರಾವೆಲ್ ಎಂಬ ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿದ ರಾಜ್ಯ ಯಾವುದಂತ ಕೇಳ್ಬೋದು. ಅಂದರೆ ನಮ್ದು ಇವನ್ ಏನಂತಂದರೆ ಇವರು ವುಮೆನ್ಸ್ ಏನಂತಂದ್ರೆ ವಲ್ನರೇಬಲ್ ಸೆಕ್ಷನ್ಸ್ ಒಳಗೆ ಬರ್ತಾರೆ. ವಲ್ನರೇಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಸ್ಕೀಮ್ಗಳು ಏನಂದರೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಲಿಂಗತ್ವ ಏನೋ ತಿದ್ದುಪಡಿ ಮಸೂದೆ ತೊಗೊಂಬಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಲಿಂಗತ್ವಕ್ಕೆ ಏನೋ ಸಾರಿ ಇದು ನಾಲ್ಸಾ ವರ್ಸಸ್ ಏನಂತಾರೆ ಕೇಂದ್ರ ಸರ್ಕಾರ. ಇದು ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದೆ ಪ್ರಕರಣ, ಯಾವ ಒಂದು ಕೇಸಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಓಕೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಂಪಾರ್ಟೆಂಟ್ ಆಗುತ್ತೆ ಇದು. ಇದೆಲ್ಲ ಏನು ಬೇಡ, ಇದೆಲ್ಲ ಏನು ಬೇಡ. ಹುಲಿ ಟೈಗರ್ ವೆರಿ ಇಂಪಾರ್ಟೆಂಟ್. ಅದು ನಿನ್ನೇನೋ ಆಗಿತ್ತು, ಕೆಲವು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ನಿನ್ನೆ ಹೇಳುವಾಗ ಏನೋ ಕರ್ನಾಟಕ ಮೊದಲ ಅಂತ ಹೇಳಿದ್ದೆ, ಬಟ್ ಕರ್ನಾಟಕ ಅಲ್ಲ, ಅದು ಮಧ್ಯಪ್ರದೇಶ ಐತಿ. ಸೊ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಇದೆ. ಓಕೆ. ಸೊ ಹುಲಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿದ್ದಾವೆ, ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹುಲಿಗೆ ಸಂಬಂಧಪಟ್ಟಂಗೆ ಏನಾದರೂ ನ್ಯೂಸ್ ಇತ್ತು, ಅದು ಏನಾದರೂ ಸ್ಕೀಮ್ ಇತ್ತಂದರೆ ನೀವು ನೋಡಬೇಕಾಗತ್ತೆ. ಇದು ನಮ್ದು HYT ಇದು ಟೈಗರ್. ಈ ಟೈಗರ್ ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂತ ಮೆನ್ಷನ್ ಮಾಡಿ. ಶೆಡ್ಯೂಲ್ 1, ಶೆಡ್ಯೂಲ್ 2 ಅಂತ ಇರ್ತದಲ್ಲ ಎನ್ವಿರಾನ್ಮೆಂಟ್ ಇದ್ರೊಳಗೆ. ಸೊ ಅದರಲ್ಲಿ ಯಾವ ಒಂದು ಶೆಡ್ಯೂಲಲ್ಲಿ ಬರುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲ ಇವಾಗ ಪಶ್ಚಿಮ ಬಂಗಾಳದ ಎಲೆಕ್ಷನ್ಸು, ಇದೆಲ್ಲ ಎಲೆಕ್ಷನ್ ರಿಲೇಟೆಡ್ ಇದೆ. ಇದು ಎಲ್ಲ ಏನು ಬೇಡ. ಈ ಒಂದು ಫುಲ್ ಪೇಜ್ ಅದೇ ಇದೆ. ಬೈ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ. ಕೆಲವು ಸ್ಟೇಟಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಇದೆ. ಇದೆಲ್ಲ ಏನು ಬೇಡ. ಸೊ ಇದು ಜನವಿಶ್ವಾಸ ಮಸೂದೆ ಮಂಡನೆ ಮಾಡ್ತಾ ಇದ್ದಾರೆ. ಇದು ಏನೋ ಅದು ಅದಕ್ಕೆ ಅಂಗೀಕಾರ ಸಿಕ್ಕ ಮೇಲೆ ನೋಡೋಣ. ಈಗ ಅದು ಜಸ್ಟ್ ಏನಂತಂದರೆ ಸುಲಲಿತ ವ್ಯವಹಾರಕ್ಕಾಗಿ ಉತ್ತೇಜನ ನೀಡುವುದಕ್ಕಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನು ಅಪರಾಧ ಎಂಬುದಾಗಿ ಪರಿಗಣಿಸುವುದನ್ನು ಕೈಬಿಡಲು ಜನವಿಶ್ವಾಸ ಮಸೂದೆಯನ್ನು ಮಂಡನೆ ಮಾಡ್ತಿದ್ದಾರೆ ಅಂತ ಗೊತ್ತಿರಲಿ. ಇಂಪಾರ್ಟೆಂಟ್ ಆಗುತ್ತೆ ಅದು ಜನವಿಶ್ವಾಸ. ಇವಾಗ ಏನೋ ಸಣ್ಣ ಪುಟ್ಟ ಕೆಲಸ ಏನೋ ತಪ್ಪು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಸಣ್ಣ ಮಕ್ಕಳು ಕಳ್ತನ ಮಾಡಿದ್ರೆ ಲಾಸ್ಟ್ ಟೈಮ್ ಅದು ಈಗ ಮೊನ್ನೆ ಲಾಸ್ ತೊಗೊಂಬಂದ್ರಲ್ಲ, ಅಲ್ಲಿ ಈಗ ನಮ್ಮ ಪಬ್ಲಿಕ್ ಏನೋ ಪ್ಲೇಸಸನ್ನು ಕ್ಲೀನ್ ಮಾಡೋದು, ಈ ರೀತಿ ದಂಡನೆ ಕೊಡೋದು ಅಂಥೇಳಿ ಮಾಡಿದ್ದಾರೆ. ಅದು ಒಳ್ಳೆಯದು. ಇದೆಲ್ಲ ಏನು ಬೇಡ. ಇದು ಮಂಡನೆ ಆದಮೇಲೆ ನೋಡೋಣ. ಇದು ಇಂಪಾರ್ಟೆಂಟ್. S-400 ಕ್ಷಿಪಣಿ ಮಿಸೈಲ್ ಏನೈತಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು. ಇತ್ತೀಚೆಗೆ ಭಾರತ S-400 ಕ್ಷಿಪಣಿಯನ್ನು ಯಾವ ಒಂದು ದೇಶದಿಂದ ಇನ್ನೂ ಖರೀದಿಗೆ ಒಪ್ಪಂದ ಮಾಡಲಾಗಿದೆ ಅಂತ ಬರ್ಬೋದು. ಇದು ರಷ್ಯಾ ಐತಿ. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಹೋಗಿ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಬ್ರೀಫಾಗಿ ಓದ್ಕೊಳ್ಳಿದೆ S-400 ಕ್ಷಿಪಣಿ ಬಗ್ಗೆ. ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಇದು ಯಾವ ಒಂದು ರೀತಿಯಾದಂತಹ ಮಿಸೈಲ್ ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಏರ್ ಟು ಏರ, ಸರ್ಫೇಸ್ ಟು ಏರ, ಸರ್ಫೇಸ್ ಟು ಏರ, ಈ ರೀತಿ ಬರುತ್ತಲ್ಲ ಆ ರೀತಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ ಇದು. ಇದೆಲ್ಲ ಏನು ಬೇಡ. ಸೊ IPL ಬರ್ತಾ ಇದೆ ಅಂಥೇಳಿ ನೀವು ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ. ಪಂಪನ ಮಾನವೀಯತೆ, ಅದೇ ನಿನ್ನೆ ಏನು ಪಂಪನ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತಲ್ಲ. ಸೊ ನಾನು ಹೇಳಿದ್ದೆ ಅದನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ. ಮತ್ತು ಅವ್ರ ಕೃತಿ ಯಾವುದು ಅಂಥೇಳಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ತಾಪದ್ವೀಪ ಮಹಾನಗರದ ಕುದಿ ಸಮಯ. ಇಲ್ಲಿ ಅರ್ಬನ್ ಹೀಟ್ ಐಲ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಹೈ ಹಿಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು ಇದು. ಯಾಕಂತಂದರೆ ಇದು ಒಂದು ನ್ಯೂ ಕಾನ್ಸೆಪ್ಟ್ ಇದೆ. ಏನು
ಡೈರೆಕ್ಟ್ ಈ ರೀತಿ ಕ್ವಶನ್ಸ್ ಬರುವಂಥ ಚಾನ್ಸಸ್ಸು ಇರುತ್ತೆ. ವಾಟ್ ಈಸ್ ಮೀನ್ಡ್ ಬೈ ಅರ್ಬನ್ ಹೀಟ್ ಐಲ್ಯಾಂಡ್ ಅಂಥೇಳಿ. ಈಗ ಏನಂತಂದರೆ ಇದು ಒಂದು ನಗರ ಪ್ರದೇಶ ಇರ್ತೈತಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು, ಈಗ ಬೆಂಗಳೂರು ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಬೆಂಗಳೂರು ತನ್ನ ಸುತ್ತಮುತ್ತಲಿನ ಒಂದು ಹಳ್ಳಿಗಳಿಗೆ ಕಂಪೇರ್ ಮಾಡಿದರೆ, ಗ್ರಾಮೀಣ ಪ್ರದೇಶಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಒಂದು ತಾಪ ಬಿಸಿ ಮಟ್ಟ ಜಾಸ್ತಿ ಇರುತ್ತೆ. ಅದನ್ನು ಏನಂತ ಕರಿತೇವೆ, ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರಿತೇವೆ. ಏನು ರೀಸನ್ಸ್ ಬರ್ತವೆ ಅಂಥೇಳಿ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಇದು ಓಕೆ, ಇಂಪಾರ್ಟೆಂಟ್ ಇದು. ಏನು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗಿಡ ಮರಗಳು ಮತ್ತು ತೆರೆದ ಮಣ್ಣಿನ ಪ್ರದೇಶ ಹೆಚ್ಚಿರ್ತೈತಿ. ಓಕೆ, ಅವು ಏನು ಮಾಡ್ತಾವೆ, ಸೂರ್ಯನ ಶಾಖವನ್ನು ಹೀರಿ ಕೊಳ್ಳುವ ಬದಲಿಗೆ ಆವಿಯ ಕ್ರಿಯೆಗಳ ಮೂಲಕ ತಂಪನ್ನು ನೀಡ್ತಾವೆ. ಆದರೆ ನಗರ ಪ್ರದೇಶಗಳಲ್ಲಿ ಏನಾಗ್ತೈತಿ, ಎಲ್ಲ ನಮ್ಮದು ಕಾಂಕ್ರೀಟ್ ರಸ್ತೆಗಳು ಬರ್ತಾವೆ, ಕಟ್ಟಡಗಳು ಬರ್ತಾವೆ, ಡಾಂಬರೀಕರಣ ರಸ್ತೆಗಳದಾವ. ಓಕೆ, ಸಿಮೆಂಟ್ನಿಂದ ಎಲ್ಲ ರೂಪುಗೊಂಡಿರ್ತಾವೆ. ಹೀಗಾಗಿ ಅವು ಹಗಲಿನಲ್ಲಿ ಸೂರ್ಯನ ಶಾಖವನ್ನು ಹೆಚ್ಚಾಗಿ ಹೀರಿಕೊಳ್ತಾವೆ ಮತ್ತು ಅವು ರಾತ್ರಿ ಏನು ಮಾಡ್ತಾವೆ, ಅದನ್ನು ಹೊರಸೂಸ್ತಾವೆ. ಹೀಗಾಗಿ ಏನೈತಿ, ಅಲ್ಲಿ ಬಿಸಿ ಬಿಸಿ ಅಂತಂದ್ರೆ ಹೆಚ್ಚಿನ ತಾಪಮಾನವನ್ನು ಹೊಂದಿರ್ತಾವೆ. ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಹೋಗಿ ನೀಟಾಗಿ ಇದ್ರ ಬಗ್ಗೆ ಓದ್ಕೊಳ್ಳಿ. ಓಕೆ, ಅರ್ಬನ್ ಹೀಟ್ ಐಲ್ಯಾಂಡ್ ಅಂತಂದ್ರೇನು, ಅದಕ್ಕೆ ರೀಸನ್ಸ್ ಏನು, ಅದನ್ನು ಹೆಂಗೆ ನಾವು ತಡೆಗಟ್ಬೋದು ಅಂತೇಳಿ ಇಲ್ಲಿ ಒಂದೆರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ವಿಂಡ್ ಪವರ್ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಕಿರು ಅರಣ್ಯಗಳನ್ನು ನಿರ್ಮಿಸುವುದು, ಮಳೆ ನೀರು ಸಂಗ್ರಹ ಮತ್ತು ಕೆರೆಗಳ ಪುನಶ್ಚೇತನ, ನಗರಗಳ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ತಾರೆ. ಸೊ ನೀವು ಹೋಗ್ಬಿಟ್ಟು ಇದನ್ನು ನೀಟಾಗಿ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಅರ್ಬನ್ ಹೀಟ್ ಐಲ್ಯಾಂಡ್. ಓಕೆ, ಸೊ ಇದೆಲ್ಲ ಆರ್ಟಿಕಲ್ಲು ನಾನು ಅದೇ ಹೇಳಿದ್ನಲ್ಲ. ಈಗ ನಿನ್ನೆ ಏನಂದರೆ ಅದು ನಿನ್ನೆ ಅಂತಂದರೆ ನಿನ್ನೆ ಕ್ಲಾಸ್ದಲ್ಲಿ ಮಾಡಿದ್ದೆ. ಇತ್ತೀಚೆಗೆ ಏನು ಮಾಡಿತ್ತು, ಸುಪ್ರೀಂ ಕೋರ್ಟು ಇದು ನಮ್ಮದು ಹಿಂದೂ ಮತ್ತು ಬೌದ್ಧ ಸಿಖ್ ಧರ್ಮಗಳನ್ನು ಬಿಟ್ಟು ಬೇರೆ ಧರ್ಮದಲ್ಲಿ ನಂಬಿಕೆ ನಾವು ಶ್ರದ್ಧೆ ಉಳ್ಳವರಾಗಿದ್ದೇವೆ ಅಂತೇಳಿ ಏನಾದ್ರೂ SC ಪೀಪಲ್ ಹೇಳಿದ್ರಂತಂದರೆ ಅವರು ಆ ಒಂದು ಸ್ಥಾನಮಾನ ಕಳ್ಕೊಳ್ತಾರೆ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಆರ್ಟಿಕಲ್ ಇಂಡಿವಿಜುವಲ್ ಅವ್ರವ್ರ ಒಪಿನಿಯನ್ ಅದು ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ. ಬಟ್ ಅದು ನಾವು ಯಾವ ಒಂದು ಏನೋ ಧರ್ಮಗಳಿಗೆ ಮಾತ್ರ ಅದು ಸೀಮಿತವಾಗಿದೆ, ಅವರು ಸೇರಿದರೆ ಅದು ಆ ಸ್ಟೇಟಸ್ ಕಳ್ಕೊಳಂಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದೆಲ್ಲ ಏನು ಬೇಡ. ಅದೇ ಇದು ಸಂಘರ್ಷದಿಂದ ಎಫೆಕ್ಟ್ ಆಗಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಬೇಡ, ಇದು ಬೇಡ. ಬಟ್ ಇಲ್ಲಿ ವಿದೇಶಿ ವಿನಿಮಯ ಫಾರೆಕ್ಸ್ ರಿಸರ್ವ್ ಸಂಗ್ರಹ ಇಳಿಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದು ಇಳಿಕೆ ಆಗಿದೆಯೋ ಏರಿಕೆ ಆಗಿದೆಯೋ ಅದು ಎಲ್ಲ ಒಂದು ಸೈಡು. ಬಟ್ ಇಲ್ಲಿ ಫಾರೆಕ್ಸ್ ರಿಸರ್ವ್ ನಮಗದ್ದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಹೈ ಇಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಕ್ವಶನ್ಸ್ ಆಗಿದೆ. ಓಕೆ, ಈ ಫಾರೆಕ್ಸ್ ರಿಸರ್ವಲ್ಲಿ ಒಟ್ಟು 4 ಕಾಂಪೊನೆಂಟ್ಸ್ ಬರ್ತಾವೆ. ಅದರೊಳಗೆ ಯಾವ್ಯಾವು ಸ್ಪೆಷಲ್ ಟ್ರೈನ್ ಡ್ರಾಟ್ಸ್ ಅಂತ ಬರುತ್ತೆ, ಚಿನ್ನ ಬರುತ್ತೆ, ಮತ್ತು ನಮ್ಮದು ಏನು ಫಾರಿನ್ ಅಸೆಟ್ಸ್ ವಿದೇಶಿ ಕರೆನ್ಸಿಗಳ ಬಗ್ಗೆ ಬರ್ತೈತಿ. ಇನ್ನು 4ನೇದು ಯಾವುದು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇದನ್ನು ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಅದ್ರ ಶೇರ್ಗಳನ್ನು ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಹೋಗಿ ಒಂದು ಸ್ವಲ್ಪ ಫಾರೆಕ್ಸ್ ರಿಸರ್ವ್ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಓಕೆ, ಇದೆಲ್ಲ ಏನು ಬೇಡ. ಸೊ ಒನ್ಸ್ ಅಗೇನ್ ಇಲ್ಲಿ ಮೊನ್ನೆ ನೇಪಾಳ ಒಳಗೆ ಬಾಲೇಂದ್ರ ಶಾ ಅವ್ರು ಏನಂದ್ರೆ 35 ವರ್ಷ ಅವರು ನೇಪಾಳದ ಪ್ರಧಾನಮಂತ್ರಿ ಆದ್ರೆ ಗೊತ್ತಿರಲಿ, ಅದು ಹೆಸರು ಗೊತ್ತಿರಲಿ, ಬಾಲೇಂದ್ರ ಶಾ ಅಂಥೇಳಿ. ಅವ್ರ ಪಕ್ಷ ಯಾವುದತ್ತಂದ್ರೆ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂಥೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್ ಆಗುತ್ತೆ, ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದೆಲ್ಲ ಏನು ಬೇಡ. ಅದೇ ಎಕ್ಸೈಸ್ ಡ್ಯೂಟಿ ಎದ್ರ ಮೇಲೆ ಹಾಕ್ತಾರೆ ಮತ್ತು ಪ್ರಸ್ತುತ ಯಾವ ಒಂದು ಪ್ರಾಡಕ್ಟ್ ಮೇಲೆ ಹಾಕ್ತಿದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಏನು. ಓಕೆ, ಸೊ ಇಲ್ಲಿ ಹಾರ್ದಿಕ್ ಮತ್ತು ನವನೀತ್ ಕೌರ್ ಏನಂತಂದರೆ ಇವರು ಇದು ಹಾಕಿ ಆಟಗಾರರು. ಇವರಿಗೆ ಏನು ಪ್ರಶಸ್ತಿ ಸಿಕ್ಕಿದೆ. ಯಾರಿಗೆ, ಇವರು ಅತ್ಯುತ್ತಮ ಆಟಗಾರ ಯಾರು, ಇವರು ಹಾರ್ದಿಕ್ ಸಿಂಗ್ ಅವರಿಗೆ. ಮತ್ತು ಮಹಿಳಾ ತಂಡದ ನವನೀತ್ ಕೌರ್ ಲೇಡಿ ಅದಾರ. ಇವರಿಗೆ ವರ್ಷದ ಅತ್ಯುತ್ತಮ ಆಟಗಾರ ಮತ್ತು ಇವರಿಗೆ ಅತ್ಯುತ್ತಮ ಆಟಗಾರ್ತಿ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಇವರು ರಘುಪ್ರಸಾದ್ ಏನಂತಂದರೆ ಅಂಪೈರ್, ಅತ್ಯುತ್ತಮ ವರ್ಷದ ಅಂಪೈರ್ ಅಂತ ಕೊಟ್ಟಿದ್ದಾರೆ. ಇವರು ನಮ್ಮ ಕರ್ನಾಟಕದವ್ರು ಅಂತೇಳಿ ಗೊತ್ತಿರಲಿ. ಓಕೆ, ಸೊ ಇವೆಲ್ಲ ಏನು ಬೇಡ. ಸೊ IPL ಬಗ್ಗೆ ಕೊಟ್ಟಿದ್ದಾರೆ, ನೋಡಿ ನೀವು ಏನು ಮಾಡ್ತೀರಾ, ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಸೊ ನೀವು ನೀಟಾಗಿ ಓದಬೇಕಾಗುತ್ತೆ. ನಿಮ್ಮ ಕರಿಯರ್ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಯಾರೂ ಬಂದು ನಿಮ್ಮದು ಲೈಫನ್ನು ಲೀಡ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡೋಂಗಿಲ್ಲ. ಓಕೆ, ಸೊ ಓಕೆ, ಯಾರು ಇದು ಎಲ್ಲ ಏನೋ ಕ್ಲಾಸ್ ನೋಡ್ತಾ ಇದ್ದಾರಲ್ಲ, ನೀಟಾಗಿ ಯಾವುದು ನಾವು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಹೇಳಿದ್ದೀನಲ್ಲ ಈಗ ಹೋಗಿ ಓದ್ಕೊಳ್ಳಿ ಅಂತೇಳಿ ಅದನ್ನು ನೀಟಾಗಿ ಒಂದು ಕಡೆ ಬರ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ. ಕ್ವಶನ್ಸ್ ಎಲ್ಲಿಲ್ಲ ಅಂತನೂ ಇನ್ನೂ ಬರೋಂಗಿಲ್ಲ ಅವು. ಓಕೆ,
ಅದಕ್ಕೆಲ್ಲ ಒಂದು ಇದು ಇರ್ತೈತೆ, ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು ಯಾವುದಾದ್ರೂ, ಅಂದರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಪರವಾಗಿಲ್ಲ, ಈಗ ಇನ್ನೂ ಕಮೆಂಟಲ್ಲಿ ಚೆನ್ನಾಗಿ ಏನಂತಂದ್ರೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಮೊನ್ನೆ ಲಲಿತಾ ಮತ್ತು ಇವರು ಯಾರು ನೇತ್ರಾವತಿ, ಇನ್ನೊಬ್ಬರು ಶಿವಕುಮಾರ್ ಅಂಥೇಳಿ ಸ್ವಲ್ಪ ಮೆನ್ಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪುಷ್ಪ ಪವನ್. ಸೊ ಮಾಡ್ತಾ ಹೋಗಿ ಅದರದ್ದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಸೊ ನೀವು ಅಲ್ಲಿ ಇವಾಗ ಹೋಗಿ ಓದಿದ ಮೇಲೆ, ಫಾರ್ ಎಕ್ಸಾಂಪಲ್ ಸೆನ್ಸಸ್ ಬಗ್ಗೆ ಹೋಗಿ ಅಲ್ಲಿ ಹೋಗಿ ಓದಿದಾಗ ಏನಂತಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ, ನಿಮ್ಮದು ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಕರೆಂಟ್ ಅಫೇರ್ಸನ್ನು ಒಂದು ಪ್ರತ್ಯೇಕ ಅಂತ ತಿಳ್ಕೊಬೇಡ್ರಿ, ಅಥವಾ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಪ್ರತ್ಯೇಕ ಅಂತಿಲ್ಲ. ಅದು ಇಂಟಿಗ್ರೇಟೆಡ್ ಅಪ್ರೋಚ್ ಇದ್ದಾಗ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.